ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಸಿ.ಟಿ. ರವಿ ಅವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. MLC ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾನು ಆ ರೀತಿ ಮಾತಾಡಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಿ.ಟಿ. ರವಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, 3 ಜನ ಹೇಳಿ ಬಿಡೋದಕ್ಕೆ ನಮಗೂ ಬರುತ್ತೆ. ಈ ರಾಜಕಾರಣ ನನಗೆ ಹೊಸದೇನಲ್ಲ. ಐ ವಿಲ್ ಫೇಸ್ ಇಟ್. ಬಿಡಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ, ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ, 6 ಅಡಿ ಜಾಗ ಕೊಡದೇ ಇದ್ರ ಬಗ್ಗೆ, ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ, ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ನವೆಂಬರ್ 26 ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ, ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಇಲ್ಲ ಕೇಳಿಲ್ಲ. ನಾನು ಕೇಳಿದರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ. ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ. ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುತ್ತಿಗೆ ಹಾಕುವಂತಹ ಕೆಲಸ, ಸಿ.ಟಿ. ರವಿ ಅವರ ವಿರುದ್ಧ ಧಿಕ್ಕಾರ ಕೂಗುವಂತಹ ಕೆಲಸ ಅಲ್ಲಿ ನೆರೆದವರಿಂದ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀತಾ ಇದ್ದಾರೆ. ಮತ್ತೊಂದು ಕಡೆ ಸಿ.ಟಿ. ರವಿ ಅವರ ಮೇಲೆ ಹಲ್ಲೆಗೂ ಪ್ರಯತ್ನ ನಡೆದಿದೆ. ಪೊಲೀಸರ ಮಧ್ಯಪ್ರವೇಶ ಆಗಿದೆ, ಎಲ್ಲವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸಿ.ಟಿ. ರವಿ ಅವರು. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಯಾವ ರೀತಿ ನಡೆಸಿಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೇನೆ ಹೊರತಾಗಿ ವೈಯಕ್ತಿಕವಾಗಿ ಯಾರ ಮೇಲೆಯೂ ಕೂಡ ಈ ರೀತಿ ನಿಂದನೆ ಮಾಡೋದಾಗ್ಲಿ, ಈ ರೀತಿಯ ಪದ ಬಳಕೆ ಮಾಡೋದಾಗ್ಲಿ ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಸಿ.ಟಿ. ರವಿ ಅವರು ಬರುವ ಸಂದರ್ಭದಲ್ಲಿ ಅವರ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ, ಮುತ್ತಿಗೆ ಹಾಕ್ತಾ ಇದ್ದಾರೆ, ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಹಲ್ಲೆಗೆ ಮುಂದಾದಂತಹ ಸಂದರ್ಭ. ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂಜು ಅರ್ಭಾವಿ ಅವರಿಂದ ಪಡೆಯೋಣ. ಸಂಜು, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಏನಂತಂದ್ರೆ ಸಿ.ಟಿ. ರವಿ ಮಧ್ಯಾಹ್ನ ಕಲಾಪದ ಬಳಿಕ ಊಟಕ್ಕೆ ಅಂತ ಹೇಳ್ತಾರೆ. ಅದಾದ ಬಳಿಕ ಸುವರ್ಣಸೌಧದ ಭಾಗಕ್ಕೆ ಎಂಟ್ರಿ ಆಗುತ್ತಿದ್ದಂತೆ ಸಹ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಹ ಏನು ಸುವರ್ಣಸೌಧದ ಮುಂದಾಗಡೆ ಎದುರುಗಡೆ ಏನು ಇಲ್ಲಿ ನಿಂತಿರ್ತಾರೆ. ಸಿ.ಟಿ. ರವಿ ಕಾರ್ ಬರುತ್ತಿದ್ದಂತೆ ಸಹ ಏಕಾಏಕಿ ಒಮ್ಮೆದೊಮ್ಮಿಗೆ ಅಂತಂದ್ರೆ ಜೋರಾಗಿ ಸೌಂಡ್ ಮಾಡುತ್ತಾ ಅವರಿಗೆ ಕಪ್ಪು ಮಸಿ ಬೆಳೆಯಲು ಹಾಗೂ ಏನು ಅಂತಂದ್ರೆ ಅವರ ಹಲ್ಲಿಗೂ ಸಹ ಏನು ಇಲ್ಲಿರ್ತಕ್ಕಂತಹ ಬೆಂಬಲಿಗರು ಮುಂದಾಗಿರುವಂತದ್ದು. ಈ ಕೂಡಲೇ ಮಾರ್ಷಲ್ಗಳಾಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಕೂಡಲೇ ಅವರೆಲ್ಲರನ್ನು ಅಂತಂದ್ರೆ ಏನು ಮೊದಲಿಗೆ ಸಿ.ಟಿ. ರವಿ ಅವರನ್ನ ಒಂದು ಸೇಫ್ ಆಗಿ ಅವರನ್ನ ಒಂದು ಜಾಗಕ್ಕೆ ಅವರನ್ನ ಕರ್ಕೊಂಡ್ಬಂದು, ಅದಾದ ಮೇಲೆ ಉಳಿದ ಎಲ್ಲ ಕಾರ್ಯಕರ್ತರನ್ನ ಸಹ ಏನು ಒಂದು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗನ್ನಿದ್ರೆ ಪಬ್ಲಿಕ್ ಡೊಮೈನಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗೆ. ಯಾರು ನಮ್ಮ 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸ್ಬಲ್ಲೆ. ಸರ್ ಇದೆಲ್ಲ ವಿಧಾನಸೌಧ ಒಳಗಡೆನೆ ಈ ರೀತಿ ಆಗ್ತಿದೆ. ಸರ್ ಒಳಗಡೆನೆ ಆಗ್ತಿದೆ. ಅದು ಡಿಪಾರ್ಟ್ಮೆಂಟ್ನವ್ರು ನೋಡ್ಕೊಳ್ತಾರೆ. ಅಲ್ಲಲ್ಲ, ಈಗ ನಿಮ್ಮ ವಿರುದ್ಧನೇ ಪ್ರತಿಭಟನೆ ಹೇಳಿರುವಂತ ನಿಮ್ಮ ವಿರುದ್ಧ ನೋಡ್ರಿ, 3 ಜನನ ಹೇಳಿ ಬಿಡೋದಕ್ಕೆ ನಮಗೂ ಬರುತ್ತೆ. ಈ ರಾಜಕಾರಣ ನನಗೆ ಹೊಸದೇನಲ್ಲ. ಐ ವಿಲ್ ಫೇಸ್ ಇಟ್. ಬಿಡಿ. ಇದು ಎಕ್ಸ್ಕ್ಲೂಸಿವ್ ಆಗಿ ಸಿ.ಟಿ. ರವಿ ಅವರನ್ನ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರು ಮಾತಾಡಿಸಿದ್ರು. ಈ ರೀತಿಯ ಮುತ್ತಿಗೆ ಮತ್ತು ತಾವು ಮಾತಾಡಿದ್ದು ನಿಜನಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ನಾನು ಆ ರೀತಿ ಮಾತಾಡಿದ್ರೆ ಪಬ್ಲಿಕ್ ಡೊಮೇನಲ್ಲಿ ಸಿಗ್ತಾ ಇತ್ತು, ನಾನು ಆ ರೀತಿ ಮಾತಾಡಿಯೇ ಇಲ್ಲ. ಉದ್ದೇಶಪೂರ್ವಕವಾಗಿ ಈ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ರೀತಿಯ ರಾಜಕಾರಣ ನನಗೆ ಹೊಸದಲ್ಲ ಅನ್ನುವಂತಹ ಮಾತನ್ನ ಸಿ.ಟಿ. ರವಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ತಿಳಿಸ್ತಾ ಇದ್ರು. ಇದರ ಜೊತೆಗೆ ಯಾರೋ ಮತ್ತೊಂದು
ಜನರನ್ನ ಕರ್ಕೊಂಡು ಬಂದು ನನ್ನ ವಿರುದ್ಧ ಧಿಕ್ಕಾರವನ್ನ ಕೂಗಿಸಿದರೆ, ನನ್ನ ಮೇಲೆ ಮುತ್ತಿಗೆಗೆ ಪ್ರಯತ್ನ ಪಟ್ಟರೆ ನಾನು ಇದಕ್ಕೆ ಹೆದರೋನಲ್ಲ, ಇಂಥ ರಾಜಕಾರಣ ನಾನು ನೋಡ್ಬಿಟ್ಟಿದ್ದೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಈಗ ಸಿ ಟಿ ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟರು, ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿ ಟಿ ರವಿ ಮಾತಾಡ್ತಾ ಇದ್ದಾಗ ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಸಿ ಟಿ ರವಿ ಅವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. MLC ಸಿ ಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ ವಿರುದ್ಧ ಮಾತನಾಡಿದ್ದಾರೆ ಎನ್ನಲಾದಂತಹ ವಿಚಾರ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾನು ಆ ರೀತಿ ಮಾತಾಡಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಿ ಟಿ ರವಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೋಡ್ರಿ, 3 ಜನನ ಹೇಳಿ ಬಿಡೋದಕ್ಕೆ ನಮಗೂ ಬರುತ್ತೆ. ಈ ರಾಜಕಾರಣ ನನಗೆ ಹೊಸದೇನಲ್ಲ. ಐ ವಿಲ್ ಫೇಸ್ ಇಟ್. ಬಿಡಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನು ಹೇಳಿದ್ದೇನೆ. ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ, ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ, 6 ಅಡಿ ಜಾಗ ಕೊಡದೇ ಇದ್ರ ಬಗ್ಗೆ, ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ, ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ನವೆಂಬರ್ 26ನ ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ, ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಇಲ್ಲ ಕೇಳಿಲ್ಲ. ನಾನು ಕೇಳಿದರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ. ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ. ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುತ್ತಿಗೆ ಹಾಕುವಂತಹ ಕೆಲಸ, ಸಿ ಟಿ ರವಿ ಅವರ ವಿರುದ್ಧ ಧಿಕ್ಕಾರ ಕೂಗುವಂತಹ ಕೆಲಸ ಅಲ್ಲಿ ನೆರೆದವರಿಂದ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೀತಾ ಇದ್ದಾರೆ. ಮತ್ತೊಂದು ಕಡೆ ಸಿ ಟಿ ರವಿ ಅವರ ಮೇಲೆ ಹಲ್ಲೆಗೂ ಪ್ರಯತ್ನ ನಡೆದಿದೆ. ಪೊಲೀಸರ ಮಧ್ಯಪ್ರವೇಶ ಆಗಿದೆ, ಎಲ್ಲವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇನ್ನೊಂದು ಕಡೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸಿ ಟಿ ರವಿ ಅವರು. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೇನೆ ಹೊರತಾಗಿ ವೈಯಕ್ತಿಕವಾಗಿ ಯಾರ ಮೇಲೆಯೂ ಕೂಡ ಈ ರೀತಿ ನಿಂದನೆ ಮಾಡೋದಾಗ್ಲಿ, ಈ ರೀತಿಯ ಪದ ಬಳಕೆ ಮಾಡೋದಾಗ್ಲಿ ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಸಿ ಟಿ ರವಿ ಅವರು ಬರುವ ಸಂದರ್ಭದಲ್ಲಿ ಅವರ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ, ಮುತ್ತಿಗೆ ಹಾಕ್ತಾ ಇದ್ದಾರೆ, ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಹಲ್ಲೆಗೆ ಮುಂದಾದಂತಹ ಸಂದರ್ಭ. ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಸಂಜು ಅರ್ಭಾವಿ ಅವರಿಂದ ಪಡೆಯೋಣ. ಸಂಜು, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಏನಂತಂದ್ರೆ ಸಿ ಟಿ ರವಿ ಮಧ್ಯಾಹ್ನ ಕಲಾಪದ ಬಳಿಕ ಊಟಕ್ಕೆ ಅಂತ ಹೇಳ್ತಾರೆ. ಅದಾದ ಬಳಿಕ ಸುವರ್ಣಸೌಧದ ಭಾಗಕ್ಕೆ ಎಂಟ್ರಿ ಆಗುತ್ತಿದ್ದಂತೆ ಸಹ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯನ್ನ ಮಾಡಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಸಹ ಏನು ಸುವರ್ಣಸೌಧದ ಮುಂದಾಗಡೆ ಎದುರುಗಡೆ ಏನು ಇಲ್ಲಿ ನಿಂತಿರ್ತಾರೆ. ಸಿ ಟಿ ರವಿ ಕಾರ್ ಬರುತ್ತಿದ್ದಂತೆ ಸಹ ಏಕಾಏಕಿ ಒಮ್ಮೆದೊಮ್ಮಿಗೆ ಅಂತಂದ್ರೆ ಜೋರಾಗಿ ಸೌಂಡ್ ಮಾಡುತ್ತಾ ಅವರಿಗೆ ಕಪ್ಪು ಮಸಿ ಬೆಳೆಯಲು ಹಾಗೂ ಏನು ಅಂತಂದ್ರೆ ಅವರ ಹಲ್ಲಿಗೂ ಸಹ ಏನು ಇಲ್ಲಿರ್ತಕ್ಕಂತಹ ಬೆಂಬಲಿಗರು ಮುಂದಾಗಿರುವಂತದ್ದು. ಈ ಕೂಡಲೇ ಮಾರ್ಷಲ್ಗಳಾಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಕೂಡಲೇ ಅವರೆಲ್ಲರನ್ನು ಅಂತಂದ್ರೆ ಏನು ಮೊದಲಿಗೆ ಸಿ ಟಿ ರವಿ ಅವರನ್ನ ಒಂದು ಸೇಫ್ ಆಗಿ ಅವರನ್ನ ಒಂದು ಜಾಗಕ್ಕೆ ಅವರನ್ನ ಕರ್ಕೊಂಡ್ಬಂದು ಅದಾದ ಮೇಲೆ ಉಳಿದ ಎಲ್ಲ ಕಾರ್ಯಕರ್ತರನ್ನ ಸಹ ಏನು ಒಂದು ಅಶ್ಲೀಲವಾಗಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಇದ್ರೆ ನೀವು ಬಿಡ್ತಿದ್ರಾ? ಹಂಗಂದಿದ್ರೆ ಪಬ್ಲಿಕ್ ಡೊಮೈನಲ್ಲಿ ಇರ್ತಿತ್ತಲ್ಲ. ಈಗ ನಿಮ್ಮ ವಿರುದ್ಧ ಕೂಡ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಸರ್ ಹೆಬ್ಬಾಳ್ಕರ್ ಬೆಂಬಲಿಗ. ಯಾರು 3 ಜನನ ಕರ್ಕೊಂಬಂದು ಕೂಗ್ಸಕ್ಕೆ ಬರಲ್ವಾ? ನಾನು 30 ಜನನ ಕರ್ಕೊಂಡ್ಬಂದು ಕೂಗಿಸ್ಬಲ್ಲೆ. ಸರ್ ಇದೆಲ್ಲ ವಿಧಾನಸೌಧ ಒಳಗಡೆನೆ ಈ ರೀತಿ ಆಗ್ತಿದೆ. ಸರ್ ಒಳಗಡೆನೆ ಆಗ್ತಿದೆ. ಅದು ಡಿಪಾರ್ಟ್ಮೆಂಟ್ನವ್ರು ನೋಡ್ಕೊಳ್ತಾರೆ. ಅಲ್ಲಲ್ಲ, ಈಗ ನಿಮ್ಮ ವಿರುದ್ಧನೇ ಪ್ರತಿಭಟನೆ ಹೇಳಿರುವಂತ ನಿಮ್ಮ ವಿರುದ್ಧ ನೋಡ್ರಿ, 3 ಜನನ ಹೇಳಿ ಬಿಡೋದಕ್ಕೆ ನಮಗೂ ಬರುತ್ತೆ. ಈ ರಾಜಕಾರಣ ನನಗೆ ಹೊಸದೇನಲ್ಲ. ಐ ವಿಲ್ ಫೇಸ್ ಇಟ್. ಬಿಡಿ.
ಇದು ಎಕ್ಸ್ಕ್ಲೂಸಿವ್ ಆಗಿ ಸಿ.ಟಿ. ರವಿ ಅವರನ್ನ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಅವರು ಮಾತಾಡಿಸಿದ್ರು. ಈ ರೀತಿಯ ಮುತ್ತಿಗೆ ಮತ್ತು ತಾವು ಮಾತಾಡಿದ್ದು ನಿಜನಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು. ನಾನು ಆ ರೀತಿ ಮಾತಾಡಿದ್ರೆ ಪಬ್ಲಿಕ್ ಡೊಮೇನಲ್ಲಿ ಸಿಗ್ತಾ ಇತ್ತು, ನಾನು ಆ ರೀತಿ ಮಾತಾಡಿಯೇ ಇಲ್ಲ. ಉದ್ದೇಶಪೂರ್ವಕವಾಗಿ ಈ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ. ಈ ರೀತಿಯ ರಾಜಕಾರಣ ನನಗೆ ಹೊಸದಲ್ಲ ಅನ್ನುವಂತಹ ಮಾತನ್ನ ಸಿ.ಟಿ. ರವಿ ಅವರು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ತಿಳಿಸ್ತಾ ಇದ್ರು. ಇದರ ಜೊತೆಗೆ ಯಾರೋ ಮೂರೋ ಮತ್ತೊಂದು ಜನರನ್ನ ಕರ್ಕೊಂಡು ಬಂದು ನನ್ನ ವಿರುದ್ಧ ಧಿಕ್ಕಾರವನ್ನ ಕೂಗಿಸಿದರೆ, ನನ್ನ ಮೇಲೆ ಮುತ್ತಿಗೆಗೆ ಪ್ರಯತ್ನ ಪಟ್ಟರೆ ನಾನು ಇದಕ್ಕೆ ಹೆದರೋನಲ್ಲ, ಇಂಥ ರಾಜಕಾರಣ ನಾನು ನೋಡ್ಬಿಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಈಗ ಸಿ.ಟಿ. ರವಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಅವ್ರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟರು, ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಿ.ಟಿ. ರವಿ ಮಾತಾಡ್ತಾ ಇದ್ದಾಗ